ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಹೈದರಾಬಾದ್ನ ಸನತ್ ನಗರದ ಎಂ ವಿಜಯಶ್ರೀ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನದಲ್ಲಿ ಪ್ರವೇಶಿಸುವ ಮೊದಲು ನನಗೆ ಹೊಟ್ಟೆ ನೋವು, ಬೆನ್ನು ನೋವು ಮತ್ತು ತೀವ್ರ ರಕ್ತಸ್ರಾವ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿದ್ದವು. ಮಹಿಳಾ ವೈದ್ಯೆಯೊಬ್ಬರು ನನ್ನ ಗರ್ಭಾಶಯದ ಪಕ್ಕದಲ್ಲಿ ಒಂದು ಗಡ್ಡೆ ಇದೆ ಮತ್ತು ಅದು ಕ್ರಮೇಣ ದೊಡ್ಡದಾಗುತ್ತಿದೆ ಎಂದು ಹೇಳಿದರು. ತುರ್ತು ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ನೋವು ಎಷ್ಟು ತೀವ್ರವಾಗಿತ್ತೆಂದರೆ ನನ್ನ ಕಚೇರಿಗೆ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಕುಳಿತುಕೊಳ್ಳುವುದಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ಕಚೇರಿಯಲ್ಲಿ ಕೆಲಸ ಮಾಡುವುದು ನನಗೆ ನರಕ ಯಾತನೆಯ ಅನುಭವವಾಗಿತ್ತು. ಏಕೆಂದರೆ ಬಹಳ ಹೊತ್ತಿನವರೆಗೆ ನಿರಂತರವಾಗಿ ಕುಳಿತುಕೊಳ್ಳಬೇಕಾಗುತ್ತಿತ್ತು. 1999ರಲ್ಲಿ ನಮ್ಮ ಹಾಲಿನವರು ನಮಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪರಿಚಯಿಸಿದರು. ಆದರೆ ಆ ಸಮಯದಲ್ಲಿ ಭಗವಂತನನ್ನು ಒಪ್ಪಿಕೊಳ್ಳದೆ ನತದೃಷ್ಟಳಾಗಿದ್ದೆ. ಒಂದು ದಿನ ನಾವು ನಮ್ಮ ಹಾಲಿನವನ ಮನೆಗೆ ಹೋದೆವು. ಅಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೀಕ್ಷೆ ನಡೆಯುತ್ತಿತ್ತು. ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು, ಶ್ರೀ ಪರಂಜ್ಯೋತಿ, ನೀನು ಮಾತ್ರ ನನ್ನ ನೋವನ್ನು ಹೋಗಲಾಡಿಸಬಲ್ಲೆ ಎಂದು ತೀವ್ರವಾಗಿ ಪ್ರಾರ್ಥಿಸಿದೆ. ಪವಾಡ ಸದೃಶವಾಗಿ 7 ದಿನಗಳಲ್ಲಿ ನೋವು ಕಡಿಮೆಯಾಯಿತು. ಇಂದಿನವರೆಗೂ ನನಗೆ ಬೆನ್ನು ನೋವು ಇಲ್ಲ. ನಾನು ಈಗ ಕಚೇರಿಯಲ್ಲಿ ಗಂಟೆಗಟ್ಟಲೆ ಕುಳಿತು ಸಕ್ರಿಯವಾಗಿ ಕೆಲಸ ಮಾಡಬಲ್ಲೆ. ನನ್ನ ಜೀವನದ ಪ್ರತಿಕ್ಷಣವನ್ನು ನಾನು ಆನಂದಿಸುತ್ತಿದ್ದೇನೆ. ನನ್ನ ಜೀವ ಉಳಿಸಿದ ಈ ಅದ್ಭುತ ಅನುಗ್ರಹಕ್ಕಾಗಿ ಸಂಪೂರ್ಣ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು.